ನಮಸ್ಕಾರ ಸ್ನೇಹಿತರೆ, ಇಂದು ಗಣರಾಜ್ಯೋತ್ಸವ ದಿನ ಎಂದು ನಾವು ಹೆಚ್ಚಿನ ಸಂತೋಷ ಪಡುತ್ತಾ ಬೀಗುವ ಅಗತ್ಯವಿಲ್ಲ. ಏಕೆಂದರೆ ಇದರಲ್ಲಿ ಕೂಡ ಬ್ರಿಟಿಷರ ಕುತಂತ್ರ ಅಡಗಿದೆ. ನಮ್ಮ ಭಾರತೀಯ ಭಾಷೆಗಳಲ್ಲಿ ಸಂಸ್ಕೃತ ಭಾಷೆಯು ಎಲ್ಲ ಭಾಷೆಗಳಲ್ಲೂ ವಿಲೀನವಾಗಿದೆ. ಇದನ್ನು ಮಾತೃಭಾಷೆಗಳ ಮಾತೃಭಾಷೆ ಎಂದು ಹೇಳಬಹುದು. ಈ ಭಾಷೆಯಿಂದ ಎಲ್ಲ ದೇಶದ ಜನರು ಏಕತೆಯಿಂದ ಮಾತನಾಡಲು, ಹೊಂದಾಣಿಕೆಯಾಗಲು, ಬದುಕಲು ಸಾಧ್ಯವಾಗಿತ್ತು. ಹಾಗೂ ಸ್ವಾತಂತ್ರ್ಯಕ್ಕಾಗಿ ಎಲ್ಲರೂ ಒಗ್ಗಟ್ಟಿನಿಂದ ಹೋರಾಡಲು ಸಿದ್ಧರಾದರು. ಇದನ್ನು ಅರಿತ ಬ್ರಿಟಿಷರು ಸೂಕ್ಷ್ಮವಾಗಿ ಭಾಷಾ ಹಾಗೂ ಪ್ರಾಂತ್ಯಗಳನ್ನು ವಿಂಗಡಿಸಿದರು. ಕ್ರಮೇಣ ಭಾಷೆಗಳಲ್ಲಿ ವ್ಯತ್ಯಾಸವಾಗತೊಡಗಿತು. ಆಗ ಬ್ರಿಟಿಷರು ಪ್ರಾಂತೀಯ ಭಾಷೆಗಳಿಗೆ ಇಂಗ್ಲಿಷ್ ಭಾಷೆಯು ಕಡ್ಡಾಯವಾಗಿ ಕಲಿಯಬೇಕೆಂಬ ನಿಯಮವನ್ನು ಹೇರಿದರು. ಇದರಿಂದ ಜನರು ಕ್ರಮೇಣ ದೂರವಾಗತೊಡಗಿದರು. ಪರಸ್ಪರ ಒಗ್ಗಟ್ಟಿನಿಂದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಲು ಹಿಂದು ಮುಂದೆ ನೋಡಿದರು. ಇದರಿಂದ ಬ್ರಿಟಿಷರಿಗೆ ಇನ್ನಷ್ಟು ಕಾಲ ದೇಶವನ್ನು ಆಳಲು ಸಾಧ್ಯವಾಯಿತು. ಇದೆಲ್ಲ ನಿಮಗೆ ತಿಳಿದಿರಲಿ. ಧನ್ಯವಾದಗಳು.